ಸಚಿವ ಬೈರತಿ ಸುರೇಶ್ ಕಚೇರಿಯಲ್ಲಿ ಚಿನ್ನಾಭರಣ ನಗದು ಕಳ್ಳತನ ಆಗಿದೆ. 300 ಗ್ರಾಂ ಚಿನ್ನಾಭರಣ 1.5 ಲಕ್ಷ ನಗದು ಇದ್ದ ಕೈಚೀಲ ಕಳ್ಳತನವಾಗಿದೆ. ಸಚಿವರ ಕಚೇರಿಯಲ್ಲೇ ಚಿನ್ನಾಭರಣ ನಗದು ಕಳ್ಳತನವಾಗಿದೆ. ವಿಧಾನಸೌಧದ ಬೈರತಿ ಸುರೇಶ್ ಕಚೇರಿಯಲ್ಲಿ ಕಳ್ಳತನ ಆಗಿರೋದು. 300 ಗ್ರಾಂ ಚಿನ್ನಾಭರಣ 1.5 ಲಕ್ಷ ನಗದು ಇದ್ದ ಕೈಚೀಲ ಕಳ್ಳತನವಾಗಿರೋದು. ಸಚಿವರ ಕಚೇರಿಯಲ್ಲಿಯೇ ಹಣ ಚಿನ್ನದ ಕೈಚೀಲ ಕಳ್ಳತನವಾಗಿರುವುದು. ನಗರಾಭಿವೃದ್ಧಿ ಸಚಿವ ಸುರೇಶ್ ಕಚೇರಿಯಲ್ಲೇ ಕಳ್ಳತನ ನಡೆದಿರೋದು. ನವೀನ್ಗೆ ಸೇರಿದ್ದ 300 ಗ್ರಾಂ ಚಿನ್ನ 1.5 ಲಕ್ಷ ನಗದು ಕಳ್ಳತನವಾಗಿರೋದು. ಕೆಲಸದ ನಿಮಿತ್ತ ಸಚಿವರ ಕಚೇರಿಗೆ ಅಂತ ನವೀನ್ ಬಂದಿದ್ರು. ಚಿನ್ನಾಭರಣ ನಗದು ಇದ್ದ ಕೈಚೀಲದೊಂದಿಗೆ ಬಂದಿದ್ರು. ನೋಡಿ, ಇವರು ನಮ್ಮ ರಾಜ್ಯದ ಸಚಿವರು, ಅವರಿಗೆ ಒಂದಷ್ಟು ಸೆಕ್ಯೂರಿಟಿ ಇರತ್ತೆ ಅಥವಾ ಆಫೀಸ್ಗಳಲ್ಲಿ CCTV ಇದ್ದೇ ಇರತ್ತೆ. ಯಾವುದೋ ವಿಚಾರಕ್ಕೆ ಅಂತ ಬಂದಿದ್ರಂತೆ ನವೀನ್ ಎನ್ನುವಂಥವ್ರು. ಅವರ ಕೈಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ಜೊತೆಗೆ 300 ಗ್ರಾಂ ಚಿನ್ನ ಯಾಕೆ ಎತ್ಕೊಂಡು ಬಂದಿದ್ರು, ಆಗ ಪರ್ಚೇಸ್ ಮಾಡಿದ್ರ ಏನು ಎತ್ತ ಗೊತ್ತಿಲ್ಲ. ಬಟ್ ಇಟ್ಟ ಚಿನ್ನಾಭರಣದ ಕೈಚೀಲ ಕಳ್ಳತನ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಕೆಲಸದ ನಿಮಿತ್ತ ನವೀನ್ ಸಚಿವರ ಕಚೇರಿಗೆ ಬಂದಿದ್ರಂತೆ. ಅಷ್ಟೊಂದು ವ್ಯಾಲ್ಯೂಯಬಲ್ ಥಿಂಗ್ಸ್ ಯಾಕೆ ಎತ್ಕೊಂಡು ಬಂದಿದ್ರು, ಅದು ಈಗ ಪ್ರಶ್ನೆ. ಸದ್ಯದ ಮಟ್ಟಿಗೆ ಯಾರು ಕದಿಯೋದಕ್ಕೆ ಸಾಧ್ಯ? ಅದೇನು ಜನಸಾಮಾನ್ಯರಿಗೆ ಓಪನ್ ಹಾಲ್ ತರ ಏನು ವೆಲ್ಕಮ್ ಮಾಡ್ತಾರೆ? ಇಲ್ಲ, ಯಾರ್ಯಾರು VIP-ಗಳಿರ್ತಾರೆ, ಯಾರನ್ನ ಒಳಗಡೆ ಸೇರಿಸಬೇಕು ಅದನ್ನ ಕೂಡ ಪೂರ್ವಪರ ಯೋಚನೆ ಮಾಡಿ ಒಳಗೆ ಸೇರಿಸ್ತಾರಲ್ಲ. ಹಾಗಾಗಿ ಹಲವಾರು ಅನುಮಾನಗಳಿಗೂ ಕಾರಣವಾಗ್ತಾ ಇದೆ. ನಿಜಕ್ಕೂ ಕೂಡ ನಗದು ಚಿನ್ನಾಭರಣ ಇದ್ರೆ ಯಾರ್ಯಾರು ಒಳಗಡೆ ಹೋಗಿದ್ರು ಆ ಟೈಮ್ನಲ್ಲಿ, ಈ ಕೆಲವೊಂದಷ್ಟು ಪ್ರಶ್ನೆಗಳು ಕಾರಣವಾಗ್ತಿದೆ. ಸಚಿವರ ಕಚೇರಿಯಲ್ಲೇ ಚೀಲವನ್ನ ಮರ್ತೋಗಿದ್ರಂತೆ ನವೀನ್. ಮಾರನೇ ದಿನ ಕಚೇರಿಗೆ ಬಂದು ನೋಡಿದಾಗ ನಾಪತ್ತೆಯಾಗಿತ್ತಂತೆ. ಸಚಿವರ ಕಚೇರಿಯಲ್ಲಿಟ್ಟಿದ್ದ ಕೈಚೀಲ ನಾಪತ್ತೆಯಾಗಿತ್ತು. ಹೀಗಾಗಿ ವಿಧಾನಸೌಧ ಠಾಣೆಗೆ ದೂರು ನೀಡಿದ್ದಾರೆ ನವೀನ್. CCTV ಪರಿಶೀಲನೆಯ ವೇಳೆ ಡಿ ಗ್ರೂಪ್ ನೌಕರರ ಪಾತ್ರ ಬಯಲಾಗಿದೆ. DPARD ಈ ಗ್ರೂಪ್ನ ನೌಕರ ಕಳ್ಳತನ ಮಾಡಿದ್ದ ಅನ್ನುವಂತ ವಿಚಾರ ಬಹಿರಂಗವಾಗಿರೋದು. ನೌಕರನೇ ಕೈಚೀಲವನ್ನ ಹೊತ್ತೊಯ್ದಿರೋದು ಪತ್ತೆಯಾಗಿದೆ. ಆರೋಪಿ ಡಿ ಗ್ರೂಪ್ ನೌಕರನನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಸಿಕ್ಕಿದೆ. ಅಂದ್ರೆ DPAR ಡಿ ಗ್ರೂಪ್ ನೌಕರ ಕಳ್ಳತನ ಮಾಡಿರೋದು. ಆಸ್ ಯೂಶುವಲ್ ಮೊದಲೇ ಹೇಳ್ದಂಗೆ ಅಲ್ಲಿ CCTV ಅಳವಡಿಕೆ ಮಾಡಿರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರನ್ನ ಯಾರೋ ಒಬ್ರು ವಿಚಾರವನ್ನ ಪ್ರಸ್ತಾಪ ಮಾಡೋಕೆ ಬಂದಿರೋರ್ನೆಲ್ಲ ಒಳಗಡೆ ಅಷ್ಟು ಈಸಿಯಾಗಿ ಬಿಟ್ಬಿಡೋದಿಲ್ಲ. ಅವ್ರಿಗೆ ಅಂತ ಯಾರ್ಯಾರು ಹೋಗಬೇಕು ಬರಬೇಕು ಎಲ್ಲ ರೂಲ್ಸ್ ಕಂಡೀಷನ್ಸ್ ಇರುತ್ತಲ್ಲ. ಹಾಗಾಗಿ ಡಿ ಗ್ರೂಪ್ ನೌಕರ ಬಂದಿರೋದು, ಕೈಚೀಲವನ್ನ ಎಸ್ಕೇಪ್ ಮಾಡಿರುವಂತ ದೃಶ್ಯಗಳು ಸಿಕ್ಕಿದೆ. ಸಂಬಂಧಪಟ್ಟಂತೆ ಎಂಕ್ವೈರಿ ನಡೀತಾ ಇದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಜೊತೆಗೆ ಯಾವ್ದಾದ್ರು ಚಿನ್ನಾಭರಣನ ಅಥವಾ ನಗದನ್ನ ಅಷ್ಟು ದೊಡ್ಡ ಮೊತ್ತದ ಅಮೌಂಟ್ ಅನ್ನು ಯಾಕೆ ಹಿಡ್ಕೊಂಡು ಹೋಗ್ತಾರೆ, ಅದಾದ ನಂತರದಲ್ಲಿ ಒಂದು ದಿನ ಆದ್ರೂ ಕಳ್ತನ ಆಗಿರೋದು ಗೊತ್ತಿಲ್ಲ. ನೆಕ್ಸ್ಟ್ ಡೇ ಬಂದು ಹುಡುಕಿದಾಗ ಈ ವಿಚಾರ ಬಯಲಾಗಿರೋದು, ಜೊತೆಗೆ ಡಿ ಗ್ರೂಪ್ ನೌಕರನ ಕೈವಾಡ ಇರೋದು ಗೊತ್ತಾಗಿದೆ.